ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಬಿಗ್ ಟ್ವಿಸ್ಟ್. ಮೂಡಾ ಹಗರಣಕ್ಕೆ ಐಎಎಸ್ ಅಧಿಕಾರಿಯ ಶ್ರೀರಕ್ಷೆನ ಅನುಮಾನ ಮೂಡಿಸ್ತಾ ಇದೆ ಲೋಕಾಯುಕ್ತದ ದಾಖಲೆ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು. ಬಿಜೆಪಿಗೆ ವಕ್ಫ್ ಅಸ್ತ್ರ ತಿರುಗುಬಾಣ ಆಯ್ತಾ? ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಕೊಡಲಾಗಿತ್ತ? ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಾಯ್ತಾ? ವಿಜೇಂದ್ರ ವಿರುದ್ಧ ರೆಬಲ್ ಆದ ಯತ್ನಾಳ್ ಟೀಮ್. ಅಶೋಕ್ ಡಿಕೆಶಿ ಮಧ್ಯೆ ಮತ್ತೆ ಒಕ್ಕಲಿಗ ನಾಯಕತ್ವದ ಫೈಟ್. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡಾ ಸೈಟ್ ಹಂಚಿಕೆಯ ಅಕ್ರಮದ ತನಿಖೆ ಚುರುಕು ಪಡೆದಿರೋ ಹೊತ್ತಿನಲ್ಲೇ ಮತ್ತೊಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಐಎಎಸ್ ಅಧಿಕಾರಿಯ ಶ್ರೀರಕ್ಷೆ ಇತ್ತ ಅನ್ನುವ ಡೌಟ್ ಎದ್ದಿದೆ. ಮೂಡಾದಲ್ಲಿನ ದಾಖಲೆಯ ಜಪ್ತಿಗೆ ಜೂನ್ 28ರ ಸಂಜೆ ಸರ್ಚ್ ವಾರೆಂಟ್ ಸಿದ್ಧವಾಗಿತ್ತು. ಆದರೆ ಸರ್ಚ್ ವಾರೆಂಟ್ ಸಿದ್ಧವಾದ 12 ತಾಸಿನೊಳಗೆ ಅಂದರೆ ಜೂನ್ 29ರ ಬೆಳಗ್ಗೆ ಸಿನಿಮೀಯ ರೀತಿಯಲ್ಲಿ ಮೈಸೂರು ಪ್ರಾಧಿಕಾರಕ್ಕೆ ಐಎಎಸ್ ಅಧಿಕಾರಿ ಬಂದು ಒಟ್ಟು 144 ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬೆನ್ನಲ್ಲೇ 144 ಫೈಲುಗಳನ್ನು ತೆಗೆದುಕೊಂಡು ಹೋಗಿದ್ದು ನಾವು ದಾಳಿ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಉಲ್ಲೇಖಿಸಿ ಲೋಕಾಯುಕ್ತ ಸರ್ಚ್ ವಾರೆಂಟ್ ಅನ್ನು ರದ್ದು ಮಾಡಿದೆ. ಇದು 108 ಅನುಮಾನಗಳಿಗೆ ಕಾರಣವಾಗಿದೆ. ಮೂಡಾ ಹಗರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಸಚ್ಚಿತ್ ನಗರಾಭಿವೃದ್ಧಿ ಸಚಿವರಿಗೆ ಮಾಹಿತಿ ಸೋರಿಕೆ ಮಾಡಿದ್ದಾರೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಈ ಕಾರಣಕ್ಕೆ ಸಚ್ಚಿತ್ಗೆ ಬೆಂಗಳೂರಿನ ಆಯಕಟ್ಟಿನ ಸ್ಥಾನಕ್ಕೆ ವರ್ಗಾವಣೆಯಾಗಿದೆ. ನಗರಾಭಿವೃದ್ಧಿ ಸಚಿವರಿಗೆ ಮಾಹಿತಿ ತಿಳಿದ ತಕ್ಷಣ ಐಎಎಸ್ ಅಧಿಕಾರಿಯನ್ನ ಕಳುಹಿಸಿದ್ದಾರೆ. ಅವರು 140 ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮರುದಿನ ಸಚಿವರೇ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಇನ್ನೂ ಕೆಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಆರೋಪ ಮಾಡಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆ 140 ಫೈಲ್ಗಳೇ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೂಲ. ಐಎಎಸ್ ಅಧಿಕಾರಿಯನ್ನ ಮೊದಲು ವಿಚಾರಣೆಗೊಳಪಡಿಸುವಂತೆ ಆಗ್ರಹಿಸಿದ್ದಾರೆ. ಐಎಎಸ್ ಅಧಿಕಾರಿ ತೆಗೆದುಕೊಂಡು ಹೋದ 140 ಫೈಲ್ಸ್ ಯಾವುದು? ಸಿಎಂ ಸಿದ್ದರಾಮಯ್ಯನವರದ್ದ ಅಥವಾ ಬೈರತಿ ಸುರೇಶ್ ಅವರದ್ದ? ಇನ್ಯಾವ ರಾಜಕಾರಣಿಗಳದ್ದು? ಈ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಶಾಸಕ ಶ್ರೀವತ್ಸ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಆರೋಪಗಳ ಜೊತೆ ಶಾಮೀಲ ಸ್ಪಷ್ಟ ಕಂಡು ಬರ್ತದೆ. ಸಚಿವ ಬೈರತಿ ಸುರೇಶ್ ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಕಡತಗಳನ್ನ ವಶಪಡಿಸ್ಕೊಳ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳ ಜೊತೆ ಶಾಮೀಲಾಗಿ ಶಿಕ್ಷಣ ರಕ್ಷಿಸುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣ ಸಿಬಿಐಗೆ ಕೊಡಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. 140 ಫೈಲ್ಗಳನ್ನು ಸೀನಿಯರ್ ಐಎಎಸ್ ತೆಗೆದುಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಿದ್ದ ಫೈಲ್ಗಳು ಮಾತ್ರ ತೊಗೊಂಡೋದ್ರ. ಬೈರತಿ ಸುರೇಶ್ಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಇತ್ತ ಅದರೊಳಗೆ ಇನ್ಯಾರ್ದಾರು ಅಧಿಕಾರಿದೋ ರಾಜಕಾರಣಿಗಳದು ಇದ್ದು ಅದನ್ನು ಎತ್ಕೊಂಡು ಹೋಗಿದಾರ ಅನ್ನೋದು ತನಿಖೆ ಆಗಬೇಕು. ಐಎಎಸ್ ಅಧಿಕಾರಿ ಮೂಡಾ ಫೈಲ್ ಹೊತ್ತೊಯ್ದ ಆರೋಪ ಸಂಬಂಧ ಕಾಂಗ್ರೆಸ್ ಬಿಜೆಪಿಗರ ನಡುವೆ ವಾಕ್ಸಮರ ಜೋರಾಗಿದೆ. ಸಿಬಿಐ ತನಿಖೆಗೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಈ ವಿಚಾರ ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಬೈರತಿ ಸುರೇಶ್ ಎಷ್ಟು ಫೈಲ್ ತಗೊಂಡು ಹೋದ್ರೋ ಗೊತ್ತಿಲ್ಲ. ಐಎಎಸ್ ಅಧಿಕಾರಿ ಮೂಡಾ ಫೈಲ್ ಹೊತ್ತೊಯ್ದಿದ್ದಾರೆ ಅಂದ್ರೆ ಏನರ್ಥ? ಅಧಿಕಾರಿಗಳೇ ಮೂಡಾ ಅಕ್ರಮದಲ್ಲಿ ರಕ್ಷಣೆಗೆ ಮುಂದಾಗಿರುವುದು ಸರಿಯಲ್ಲ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಮೂಡಾ ಹಗರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾರು ದಾಖಲೆ ತಗೊಂಡು ಹೋದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗುತ್ತೆ. ತಪ್ಪು ಮಾಡಿದ್ರೆ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಸರ್ಕಾರಿ ದಾಖಲೆಯನ್ನ ಹೇಗೆ ತೆಗೆದುಕೊಂಡು ಹೋಗೋಕೆ ಸಾಧ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರಾದ್ರೂ ತೋರಿಸಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋದು ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನ ಮುಚ್ಚಾಕೋಣಕ್ಕೋಸ್ಕರ ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ. ಇದ್ರ ಬಗ್ಗೆನೂ ಕೂಡ ಸಿಬಿಐ ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. ಯಾವಾಗ ಸೋರಿಕೆ ಆಗಿಬಿಟ್ಟಿದೆ, ಯಾವಾಗ ತಗೊಂಡೋಗಿ, ಏನು ಇದಕ್ಕೆಲ್ಲ ಒಂದು ಅರ್ಥ ಇಲ್ಲದಿರುವಂತ ಆರೋಪ. ವಕ್ಫ್ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಫೈಟ್ ನಡೆಯುವಾಗಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ವಕ್ಫ್ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಅಭಿಯಾನ ಶುರು ಮಾಡ್ತಿರೋ ಬಿಜೆಪಿಗೆ ವಕ್ಫ್ ಅಸ್ತ್ರವೇ ತಿರುಗುಬಾಣವಾದಂತಿದೆ. ಕಾಂಗ್ರೆಸ್ ಅವಧಿಗಿಂತ ಬಿಜೆಪಿ ಅವಧಿಯಲ್ಲೇ ರೈತರು ಭೂಮಾಲೀಕರಿಗೆ ಹೆಚ್ಚು ನೋಟಿಸ್ ಅನ್ನ ನೀಡಿರೋದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಬಿಜೆಪಿ ಅವಧಿಯಲ್ಲೇ ಸಾವಿರಾರು ಎಕರೆ ಜಮೀನನ್ನ ವಕ್ಫ್ ಆಸ್ತಿ ಅಂತ ನಮೂದಿಸಿರೋದು ಬಹಿರಂಗವಾಗಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1201 ನೋಟಿಸ್ ಅನ್ನ ಕೊಟ್ಟಿದ್ರೆ ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್ಗಳನ್ನ ರೈತರು ಭೂಮಾಲೀಕರಿಗೆ ನೀಡಲಾಗಿದೆ. 2016-17ರ ಕಾಂಗ್ರೆಸ್ ಅವಧಿಯಲ್ಲಿ ಸುಮಾರು 391 ಎಕರೆ ಜಮೀನನ್ನ ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿತ್ತು. 2019-20ರ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ
2865 ಎಕರೆ ಜಮೀನು ವಕ್ಫ್ ಅಂತ ನಮೂದಾಗಿದೆ. ಕುಮಾರ ಬಂಗಾರಪ್ಪ ಅಧ್ಯಕ್ಷತೆಯ ವಿಧಾನಮಂಡಲದ ಸಮಿತಿಯಿಂದ ಸಾಲು ಸಾಲು ಸಭೆ ಮಾಡಿ ಡಿಸಿಗಳಿಗೆ ವಕ್ಫ್ ಆಸ್ತಿ ರಕ್ಷಣೆ ಮಾಡುವಂತೆ ಸೂಚನೆ ನೀಡಲಾಗಿತ್ತು ಅನ್ನುವಂಥ ಅಂಶ ಈಗ ಬೆಳಕಿಗೆ ಬಂದಿದೆ. 100% ನಾವು ಏನು ನೋಟಿಸ್ ಇಶ್ಯೂ ಮಾಡಿದ್ವಿ, ಬ್ಯಾಂಗ್ಳೂರ್ ಅಂಡ್ ಸರೌಂಡಿಂಗ್ ಪ್ರಾಪರ್ಟೀಸ್ ಯಾರು ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಅವಧಿನಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಪ್ರಾಪರ್ಟೀಸ್ಗಳನ್ನ ಕಮರ್ಷಿಯಲ್ ಆಗಿ ಅಥವಾ ಲ್ಯಾಂಡನ್ನು ಯಾವುದಕ್ಕೆ ಕೊಟ್ಟಿದ್ರು ಅದಕ್ಕೆ ಇಶ್ಯೂ ಮಾಡಿದೆ. ರೈತರ ಪಾಣೆ ಬೀದರ್ಗೆಲ್ಲರಿಗೂ ಯಾರಿಗೂ ಇಶ್ಯೂ ಮಾಡಲಿಲ್ಲ. ಅವಾಗ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಯಾವ ಉದ್ದೇಶಕ್ಕೆ ಬಂದಿದೆ ಅದನ್ನು ತಗೊಂಡು ಹೋಗ್ಬಿಟ್ಟು ಹೋಟೆಲ್ ಮಾಡಿದವರು, ರಸ್ತೆಗಳನ್ನ ಮಾಡಿದವರು ಇಂಥವ್ರಿಗೆ ನೋಟಿಸ್ ಕೊಡಿಸ್ಬಿಟ್ಟು ಡಿ ಸಿ ಅವರಿಗೆ. ಕಾಂಗ್ರೆಸ್ ಅವಧಿಗಿಂತ ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಅನ್ನು ನೀಡಿದ್ದು ಎಂಬ ವಿಚಾರ ಈಗ ಬಹಿರಂಗವಾಗ್ತಾ ಇದ್ದಂತೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು, ಇವರು ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು, ಜಾಸ್ತಿ ದಿನ ಸತ್ಯ ಮುಚ್ಚಿಡಲು ಸಾಧ್ಯ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಸತ್ಯಾಂಶವನ್ನ ಬಿಚ್ಚಿಡುತ್ತೇವೆ, ಅವರದ್ದು ಗೋಮುಖ ವ್ಯಾಘ್ರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿ, ನಮ್ಮ ಅವಧಿಯಲ್ಲಿ ನೋಟಿಸ್ ಕೊಟ್ಟಿದ್ರೆ ಅದು ತಪ್ಪು. ನಮ್ಮ ಸರ್ಕಾರದ ಅವಧಿಯಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿ ಆಧರಿಸಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಬಹಳಷ್ಟು ಕಾಂಗ್ರೆಸ್ನ ನಾಯಕರು ವಕ್ಫ್ ಭೂಮಿ ಒತ್ತುವರಿ ಮಾಡಿಕೊಂಡಿದ್ರು, ಇಂಥವರಿಗೆ ನಾವು ನೋಟಿಸ್ ಕೊಟ್ಟಿರಬಹುದು ಅಂತ ಆರ್ ಅಶೋಕ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇವ್ರೇನು ಮಾಡಿದರು, ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ಈ ಲೀಡರ್ಗಳೆಲ್ಲ ಇದಾರಲ್ಲ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ನೋಟಿಸ್ ಕೊಟ್ಟಿರೋದು ವಕ್ಫ್ ಬೋರ್ಡಲ್ಲಿ ಅಕ್ರಮ ನಡೀತಾ ಇದೆ ಅಂತ ಪರಿಶೀಲನೆ ಮಾಡೋಕ್ಕೋಸ್ಕರ ನೋಟಿಸ್ಗಳನ್ನು ಕೊಟ್ಟಿರ್ಬೋದು. ತಪ್ಪು ಕೊಟ್ಟಿದ್ರೆ ನೋಟಿಸು ಅಧಿಕಾರಿನ ಜೈಲ್ಗೆ ಹಾಕಿ. ನಿಮ್ಮ ಅವಧಿಯಲ್ಲಿ ಕೊಟ್ಟಿರಲಿ, ನಮ್ಮ ಅವಧಿಯಲ್ಲಿ ಕೊಟ್ಟಿರಲಿ, JDS ಅವಧಿಯಲ್ಲಿ ಕೊಟ್ಟಿರಲಿ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವಾಡ್ತಿದೆ. ಒಡೆದ ಮನೆಯಾಗಿರುವ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ವಕ್ಫ್ ಹೋರಾಟದಲ್ಲಿ ಬಿಜೆಪಿಯ 2 ಬಣಗಳ ಆಂತರಿಕ ಕಚ್ಚಾಟ ಬೀದಿಗೆ ಬಂದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ 4 ಪಡೆ ತೊಡೆತಟ್ಟಿದೆ. ಬೆಂಬಲ ಇಲ್ಲದಿದ್ದರೂ ವಿಜಯೇಂದ್ರ ವಿರೋಧಿ ಪಡೆ ಬೀದಿಗಿಳಿದಿದೆ. ಬಿಜೆಪಿ ಚಿಹ್ನೆಯಡಿಯಲ್ಲಿ ಯತ್ನಾಳ ಟೀಮ್ ನಡೆಸುತ್ತಿರುವ ಜನಜಾಗೃತಿ ಹೋರಾಟದ ಬ್ಯಾನರ್ನಲ್ಲಿ ರಾಜ್ಯ ನಾಯಕರ ಫೋಟೋಗೆ ಕೊಕ್ ಕೊಡಲಾಗಿದೆ. ಕೇಂದ್ರ ನಾಯಕರ ಫೋಟೋ ಬಳಸಿಕೊಂಡು ಬೀದರ್ನಿಂದ ಹೋರಾಟದ ಅಖಾಡಕ್ಕೆ ಯತ್ನಾಳ ತಂಡ ಎಂಟ್ರಿ ಆಗಿದೆ. ಇನ್ನು ಯತ್ನಾಳ ತಂಡದ ವಕ್ಫ್ ಹೋರಾಟಕ್ಕೆ ಬೀದರ್ನ ವಿಜಯೇಂದ್ರ ಟೀಮ್ನ 4 ಗೈರಾಗುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯ ಚಿಹ್ನೆಯಡಿ ವಕ್ಫ್ ಹೋರಾಟ ಮಾಡುತ್ತಿರುವ ಯತ್ನಾಳ್ ಅಂಡ್ ಟೀಮ್ ಮೇಲೆ ಬೀದರ್ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಪೊಲೀಸ್ ಅಧೀಕ್ಷಕರಿಗೆ ಲಿಖಿತ ದೂರನ್ನು ನೀಡಿದ್ದಾರೆ. ಯತ್ನಾಳ್ ಟೀಮ್ ವಿರುದ್ಧ ಹೈಕಮಾಂಡ್ಗೂ ದೂರು ನೀಡಲು ನಿರ್ಧರಿಸಲಾಗಿದೆ. ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನ ಉಂಟು ಮಾಡಿದ್ದಕ್ಕೆ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಒಕ್ಕಲಿಗ ನಾಯಕತ್ವ ಪಟ್ಟದ ಫೈಟ್ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ನಡುವೆ ವಾಕ್ಸಮರ ಜೋರಾಗಿದೆ. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೇನೆ ಅಂತ ಆರ್ ಅಶೋಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ತಮ್ಮ ಸೋತಿದ್ದಾನೆ, ಆದರೆ ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡುವಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಯಿತು, ಚನ್ನಪಟ್ಟಣದಲ್ಲಿ ಏನಾಯಿತು, ನನಗೆ ಡಿಚ್ಚಿ ಹೊಡಿತೀನಿ ಅಂತ ಬಂದೆಲ್ಲಪ್ಪ, ಡೆಪಾಸಿಟ್ ಬಂತ ಅಂತ ಆರ್ ಅಶೋಕ್ಗೆ ಪಂಚ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಪೊಲಿಟಿಕಲ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ತಗೊಂಡು ಹೋಗಿ ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ? ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಬೆಲ್ಟ್ ಆಗಿದ್ರೂ ತಮ್ಮನನ್ನ ಗೆಲ್ಲಿಸಿಕೊಳ್ಳಲು ಆಗ್ಲಿಲ್ಲ. ಡಿಕೆಶಿ ಯಾವಾಗಲೂ ಒಕ್ಕಲಿಗ ನಾಯಕ ಆಗೇ ಇಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನಾನ್ ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದೀನಿ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಅಶೋಕ್ ಅಣ್ಣ, ನೀನ್ ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ನನ್ನ ತಮ್ಮ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡಕ್ ಹೋಗುದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋದು ನಮ್ಗೆ ಗೊತ್ತಿದೆ. ಪಾಲಿಟಿಕ್ಸ್ ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು, ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದ್ರೆ ಏನರ್ಥ? ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಬೆಲ್ಟ್ ಅದು. ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ಯೋಗೇಶ್ವರ್ನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ?
ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ರನ್ನ ಪ್ರೀತಂ ಗೌಡ ಹೊಗಳಿದ್ದಾರೆ. 2024ರ ನಂತರ ವಾಸ್ತು, ದಿಕ್ಕು, ದಿಸೆ ಎಲ್ಲ ಬದಲಾಗಿದೆ. ಅದರ ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತೆ. ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ. ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿದೆ. ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಯಾವುದೋ ಒಂದು ಮನೆಗೆ ಒಂದು ತೋಟದಲ್ಲಿ ಲೈಟ್ ಇರ್ತಾ ಇತ್ತು. ಆದ್ರೆ ಇಡೀ ಹೊಳೆನರಸೀಪುರದಲ್ಲಿ ಲೈಟ್ ಇರುವುದನ್ನ ನೋಡಿರ್ಲಿಲ್ಲ ಅಂತ ಕುಟುಕಿದ್ರು. ಹೊಳೆನರಸೀಪುರವನ್ನ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಕೊಂಡೊಯ್ದಿದ್ದಾರೆ ಅಂತ ಶ್ರೇಯಸ್ ಪಟೇಲ್ ಪರ ಪ್ರೀತಂ ಗೌಡ ಬ್ಯಾಟ್ ಬೀಸಿದ್ದಾರೆ. ಆಗ್ಬೋದಾ ಅನ್ನೋದನ್ನ 2024ರ ನಂತರ ವಾಸ್ತು, ದಶೆ, ದಿಕ್ಕು ಎಲ್ಲ ಬದಲಾಗಿದೆ. ಅದ್ರ ಶ್ರೇಯಸ್ಸು ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಹೊಳೆನರಸೀಪುರ ಹಳೆಯ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದೆ. ಒಕ್ಕಲಿಗರ ಸಂಘದ ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣಕ್ಕೆ ಮುಂದಾದ ಸಚಿವ ಕೆಜೆ ಜಾರ್ಜ್ಗೆ ವಿರೋಧದ ಬಿಸಿ ತಟ್ಟಿದೆ. ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದ ಬಳಿ ಇರುವ ಒಕ್ಕಲಿಗರ ಬೆಳ್ಳಿ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಸಚಿವ ಜಾರ್ಜ್ ಭಾಷಣವನ್ನ ಮಾಡಿದರು. ಈ ವೇಳೆ ಒಕ್ಕಲಿಗ ಸಮಾಜದ ಯುವಕರು ಮಧ್ಯಪ್ರವೇಶಿಸಿ ಇದು ರಾಜಕೀಯ ವೇದಿಕೆಯಲ್ಲ, ರಾಜಕೀಯ ಮಾತನಾಡುವುದಾದರೆ ಕೆಳಗಿಳಿಯುವಂತೆ ಒತ್ತಾಯಿಸಿದರು. ಈ ವೇಳೆ ಯುವಕರು ಮತ್ತು ಸಚಿವ ಜಾರ್ಜ್ ಮಧ್ಯೆ ಕೆಲಕಾಲ ವಾಗ್ವಾದ ನಡೆಯಿತು. ಬಳಿಕ ಸಭೆಯಲ್ಲೇ ಸಚಿವರು ಕ್ಷಮೆ ಯಾಚಿಸಿದರು. ಸದಸ್ಯರಿಗೂ ಸಮೇತ ನಾನೇನಾದ್ರು ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತಿದ್ದೆ. ರಾಜ್ಯದಲ್ಲಿ ಪಡಿತರ ಕಾರ್ಡ್ ಪಡೆದ ಸರ್ಕಾರಿ ನೌಕರರಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಬಡವರ ಪಡಿತರ ಪಡೆದ ಸರ್ಕಾರಿ ನೌಕರರ ವಿರುದ್ಧ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಸರ್ಕಾರಿ ಹುದ್ದೆ ಸಿಗುವುದಕ್ಕೂ ಮುನ್ನ ಬಿಪಿಎಲ್ ಕಾರ್ಡ್ ಪಡೆದಿದ್ದು, ಸರ್ಕಾರಿ ಕೆಲಸ ಸಿಕ್ಕ ಬಳಿಕ ಬಿಪಿಎಲ್ ಕಾರ್ಡ್ನಿಂದ ಹೆಸರು ಡಿಲೀಟ್ ಮಾಡದೆ ಪಡಿತರ ಪಡೆಯುತ್ತಿರುವ ಸರ್ಕಾರಿ ನೌಕರರಿಗೆ ದಂಡ ವಿಧಿಸಲು ಮುಂದಾಗಿದೆ. ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು 5,000 ಸರ್ಕಾರಿ ನೌಕರರನ್ನ ಪತ್ತೆ ಹಚ್ಚಿದ್ದಾರೆ. ಸರ್ಕಾರಿ ಹುದ್ದೆ ಇದ್ದಾಗಿಂದಲೂ ಕೂಡ ಎಷ್ಟು ಕೆಜಿ ಅಕ್ಕಿ ಪಡೆದಿರುತ್ತಾರೋ ಅಷ್ಟು ಕೆಜಿಗೆ ದಂಡ ವಿಧಿಸಲು ಸಿದ್ಧತೆ ನಡೆಸಿದ್ದಾರೆ. ಅಕ್ಕಿ ಪಡೆಯುತ್ತಿರುವ ನೌಕರರಿಗೆ ನೋಟಿಸ್ ಅನ್ನ ನೀಡಿ ನಂತರ ದಂಡ ವಸೂಲಿ ಮಾಡಲು ಆಹಾರ ಇಲಾಖೆ ತಯಾರಿ ನಡೆಸಿದೆ. ಎಷ್ಟು ವರ್ಷಗಳ ಕಾಲ ಅಕ್ಕಿ ಪಡೆದಿದ್ದಾರೋ ಅಷ್ಟು ಕೆಜಿಗೆ ಮಾರುಕಟ್ಟೆಯ ಮೌಲ್ಯವನ್ನ ಆಧರಿಸಿ ಇಂತಿಷ್ಟು ದಂಡ ಅಂತ ನಿಗದಿ ಮಾಡಲಿದ್ದಾರೆ. ಮೈಸೂರಿನ ಚಾಮುಂಡಿ ತಾಯಿಗೆ ಚಿನ್ನದ ರಥವನ್ನ ಮಾಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಚಿನ್ನದ ರಥವನ್ನ ನಿರ್ಮಿಸಲು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಸಿಎಂಗೆ ಮನವಿ ಸಲ್ಲಿಸಿದ್ರು. ಈ ಬಗ್ಗೆ ಪರಿಶೀಲಿಸಿ ಕೂಡಲೇ ಪ್ರಸ್ತಾವನೆ ಸಲ್ಲಿಸಲು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಲಿಖಿತ ಸೂಚನೆ ಕೊಟ್ಟಿದ್ದಾರೆ. ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ರಥವನ್ನ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ದೇವಸ್ಥಾನದ ಹುಂಡಿಯ ಹಣ ಹಾಗೂ ಭಕ್ತರಿಂದ ಪ್ರತ್ಯೇಕ ಚಿನ್ನ ಸಂಗ್ರಹಕ್ಕೆ ಮನವಿ ಮಾಡಲಾಗಿದೆ. ಚಿನ್ನದ ರಥವನ್ನ ನಿರ್ಮಿಸಲಿಕ್ಕೆ ಪ್ರತ್ಯೇಕ 2 ಹುಂಡಿಯನ್ನಿಡ್ಲಿಕ್ಕೆ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ನಾಗಮಂಗಲ ತಾಲೂಕಿನ ಕಾಡಂಕನಹಳ್ಳಿ ಗ್ರಾಮದಲ್ಲಿ 10 ಲೀಟರ್ ಹಾಲನ್ನ ರಸ್ತೆಗೆ ಸುರಿದು ಆಕ್ರೋಶ ಹೊರಹಾಕಿದ್ರು. ಸಚಿವರು ದ್ವೇಷದಿಂದ ಹಾಲು ಖರೀದಿಸದಂತೆ ಮನ್ಮೂಲ್ಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಇಂದು ಡೈರಿಯಲ್ಲಿ ಹಾಲು ಖರೀದಿಸಿಲ್ಲ. ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರುವ ಸೂಚನೆಯಂತೆ ಸೂಪರ್ ಸೀಡ್ ಮಾಡಲಾಗಿದೆ ಅಂತ ಹಾಲು ಉತ್ಪಾದಕರು ಆರೋಪಿಸಿದ್ದಾರೆ. 100 ಲೀಟರ್ ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದ್ರು. ಬಳಿಕ ನಿನ್ನೆ ಪೊಲೀಸರು ಹಾಕಿದ್ದ ಬೀಗ ಮುರಿದು ಗ್ರಾಮಸ್ಥರು ಹಾಲು ಉತ್ಪಾದಕ ಸಂಘ ಪ್ರವೇಶಿಸಿದ್ದಾರೆ. ಮನ್ಮೂಲ್ ಮಾಜಿ ನಿರ್ದೇಶಕ ನಲ್ಲಿಗೆರೆ ಬಾಲು ನೇತೃತ್ವದಲ್ಲಿ ಹಾರೆಯಿಂದ ಬೀಗ ಮುರಿದು ಪ್ರವೇಶ ಮಾಡಿದ್ದಾರೆ.